ಓಂ ಶಾಂತಿ. ಸಾಕಾರ ಮಗ್ಲಿ, ಇಂದಿನ ಡೇಟ್ ಆಗಿದೆ 22/12/25. मीठे बच्चे, बाप जो है जैसा है उसे यथार्थ पहचान कर याद करो. ತಂದೆ ತಿಳಿಸ್ತಿದ್ದಾರೆ, ಮದರಾದ ಮಕ್ಕಳೇ, ತಂದೆ ಯಾರಾಗಿದ್ದಾರೆ, ಹೆಂಗಿದ್ದಾರೆ, ಅವರನ್ನ ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ನೆನಪು ಮಾಡಿ. इसके लिए अपने बुद्धि को विशाल बनाओ. ಇದಕ್ಕೋಸ್ಕರ ತಮ್ಮ ಬುದ್ಧಿಯನ್ನ ವಿಶಾಲವಾಗಿ ಮಾಡಿಕೊಳ್ಳಿ. ಇಂದಿನ ಪ್ರಶ್ನೆ, ಬಾಪ್ ಕೋ ಗರೀಬ್ ನಿವಾಸ್ ಕ್ಯೂ ಕಹಾ ಜಾತ? ತಂದೆಗೆ ಬಡವರ ಬಂಧು ಅಂತ ಯಾಕೆ ತಿಳಿಸಲಾಗತ್ತೆ? ಉತ್ತರ ಆಗಿದೆ, क्योंकि इस समय जब सारी दुनिया गरीब अर्थात दुखी बन गई तब बाबा आए सबको दुख से छुड़ाने. ಯಾಕೆಂದರೆ ಈ ಸಮಯದಲ್ಲಿ ಇಡೀ ಪ್ರಪಂಚ ಬಡತನದಲ್ಲಿದೆ, ಅಂದರೆ ದುಃಖದಲ್ಲಿ ಬಂದು ತಲುಪಿದೆ. ಅದಕ್ಕೆ ತಂದೆ ಬಂದಿದ್ದಾರೆ ಎಲ್ಲರ ದುಃಖವನ್ನ ದೂರ ಮಾಡಕ್ಕೆ, ಅಂದ್ರೆ ಬಿಡುಗಡೆ ಮಾಡಕ್ಕೆ. ಬಾಕಿ ಕಿಸ್ ಪರ್ तरस खाकर कपड़े दे देना, पैसा दे देना वो कोई कमाल की बात नहीं. ಯಾರ ಮೇಲೆ ಆದ್ರೂ ದಯೆಯನ್ನ ತೋರಿಸ್ತಾ ವಸ್ತ್ರವನ್ನ ನೀಡೋದು, ಹಣವನ್ನ ನೀಡೋದು ಇದೇನು ಕಮಾಲಾದ ವಿಷಯ ಅಲ್ಲ. इससे वो कोई साहूकार नहीं बन जाते. ಇದರಿಂದ ಅವರೇನು ಧನವಂತರಾಗೋದಿಲ್ಲ. ऐसे नहीं मैं कोई इन बीलों को पैसा देकर गरीब निवास कहलाऊंगा. ಆ ರೀತಿನೂ ಅಲ್ಲ, ನಾನು ಈ ಬಡವರಿಗೆ ಹಣವನ್ನ ನೀಡಿ ಬಡವರ ಬಂಧು ಅಂತ ಅನ್ನಿಸ್ಕೊಂತೀನಿ. तो मैं गरीब अर्थात पतितों को जिनमें ज्ञान नहीं उनमें ज्ञान देकर पावन बनाता. ನಾನು ಬಡವರು ಅಂದರೆ ಪತಿತರು ಯಾರಾಗಿರ್ತಾರೆ, ಯಾರಲ್ಲಿ ಜ್ಞಾನ ಇರಲ್ಲ, ಅವರಿಗೆ ಜ್ಞಾನವನ್ನ ನೀಡಿ ಪಾವನವಾಗಿ ಮಾಡ್ತೇನೆ. ಆಡಾಗಿದೆ, ಯಹಿ ಬಾಹರ್ ಹೇ ದುನಿಯಾ ಕೋ ಭೂಲ್ ಜಾನೆ ಕಾ. ಇದೇ ಸಮಯ ಆಗಿದೆ ಪ್ರಪಂಚವನ್ನ ಮರೆಯುವುದಕ್ಕೆ. ಓಂ ಶಾಂತಿ. मीठे मीठे बच्चों ने गीत सुना, बच्चे जानते गीत तो दुनियावी मनुष्यों ने गाए. ಮಧುರಾತಿ ಮಧುರ ಮಕ್ಕಳು ಹಾಡನ್ನ ಕೇಳಿದ್ರು. ಮಕ್ಕಳಿಗೆ ಅರಿವಾಗಿದೆ ಈ ಹಾಡನ್ನ ಪ್ರಪಂಚದ ಮಾನವರು ತಯಾರು ಮಾಡಿದ್ದಾರೆ. अक्षर बड़े अच्छे हैं इस पुरानी दुनिया को बोलना, आगे ऐसे नहीं समझते. ಅಕ್ಷರಗಳಂತೂ ಬಹಳ ಚೆನ್ನಾಗಿದೆ, ಈ ಹಳೆ ಪ್ರಪಂಚವನ್ನ ಮರಿಬೇಕು. ಮೊದಲು ಇದನ್ನ ಅರ್ಥ ಮಾಡ್ಕೊಂತಿರ್ಲಿಲ್ಲ. कलयुगी मनुष्यों को भी समझ में नहीं आता, नई दुनिया में जाना होगा तो जरूर पुरानी दुनिया को भूलना हो. ಕಲಿಯುಗದ ಮನುಷ್ಯರಿಗೂ ಈ ಮಾತು ಅರ್ಥ ಆಗೋದಿಲ್ಲ. ಹೊಸ ಪ್ರಪಂಚಕ್ಕೆ ಹೋಗ್ಬೇಕು ಅಂದಾಗ ಹಳೆ ಪ್ರಪಂಚವನ್ನ ಮರೆಯಲೇಬೇಕು. बल इतना समझते पुरानी दुनिया को छोड़ना है, परंतु समझते हैं अर्जुन बहुत समय पड़ा है. ಇಷ್ಟಂತೂ ಅರ್ಥ ಮಾಡ್ಕೊಂತಾರೆ ಈ ಹಳೆ ಪ್ರಪಂಚವನ್ನ ಬಿಟ್ಟು ಹೋಗ್ಬೇಕು, ಆದರೆ ಅನ್ಕೊಂತಾರೆ ಇನ್ನೂ ಬಹಳಷ್ಟು ಸಮಯ ಇದೆ. नई सो पुरानी होंगी ये तो समझते, परंतु लंबा टाइम डालने से भूल गए. ಹೊಸದಿಂದ ಹಳೇದಾಗೇ ಆಗತ್ತೆ, ಇದಂತೂ ಅರ್ಥ ಆಗತ್ತೆ, ಆದರೆ ಬಹಳ ದೊಡ್ಡ ಸಮಯವನ್ನ ಕೊಟ್ಟು ಮರ್ತೋಗ್ಬಿಟ್ಟಿದ್ದಾರೆ. तुमको अब स्मृति दिलाई जाती अब नई दुनिया स्थापन होनी, इसलिए पुरानी दुनिया को भूलना. ಈಗ ತಮಗೆ ಸ್ಮೃತಿಯನ್ನ ನೀಡಲಾಗತ್ತೆ, ಹೊಸ ಪ್ರಪಂಚವನ್ನ ಸ್ಥಾಪನೆ ಮಾಡಬೇಕು, ಅದಕ್ಕಾಗಿ ಹಳೆ ಪ್ರಪಂಚವನ್ನ ಮರೆಯಿರಿ. भूल जाने से क्या होगा, हम इस शरीर छोड़ नई दुनिया में जाएंगे. ಮರ್ತಾಗ ಏನಾಗತ್ತೆ, ನಾವು ಈ ದೇಹವನ್ನ ಬಿಟ್ಟು ಹೊಸ ಪ್ರಪಂಚವನ್ನ ತಲುಪ್ತೀವಿ. परंतु अज्ञान काल में ऐसे ऐसे बातों के अर्थ पर किसका ध्यान नहीं जाता. ಆದರೆ ಅಜ್ಞಾನ ಕಾಲದಲ್ಲಿ ಇಂತಹ ಶಬ್ದಗಳ ಬಗ್ಗೆ ಯಾರ ಗಮನನೂ ಹೋಗೋದೇ ಇಲ್ಲ. जिस प्रकार बाबा समझाते ऐसे कोई भी समझाने वाला है नहीं. तुम इतने इनके अर्थ को समझ सकते. ಯಾವ ಪ್ರಕಾರದಲ್ಲಿ ತಂದೆ ತಿಳಿಸ್ತಾರೆ ಆ ರೀತಿ ಮತ್ಯಾರು ತಿಳಿಸೋರಿಲ್ಲವೇ ಇಲ್ಲ. ತಾವು ಇದರ ಅರ್ಥವನ್ನ ಅರ್ಥ ಮಾಡ್ಕೊಂತೀರಿ. ये भी बच्चे जानते बाप है बहुत साधारण,
ಅನನ್ಯ ಅಚ್ಚೆ ಅಚ್ಚೆ ಬಚ್ಚೆ ಬಿ ಪೂರಾ ಸಮಜ್ತೇನೆ. ಇದು ಮಕ್ಕಳಿಗೆ ಅರಿವಾಗಿದೆ. ತಂದೆಯಾಗಿದ್ದರೆ ಬಹಳ ಸಾಧಾರಣ, ಅನನ್ಯ ಆಗಿದ್ದಾರೆ. ಒಳ್ಳೊಳ್ಳೆ ಮಕ್ಕಳು ಪೂರ್ತಿ ಇದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. भूल जाते हैं कि इसमें शिव बाबा आते, कोई भी डायरेक्शन देते तो समझते नहीं ये शिव बाबा का डायरेक्शन. ಮರ್ತು ಹೋಗ್ತಾರೆ ಇವರಲ್ಲಿ ಶಿವ ಬಾಬಾ ಬರ್ತಾರೆ ಅಂತ. ಏನಾದ್ರೂ ಡೈರೆಕ್ಷನ್ ನೀಡಿದಾಗ ಅರ್ಥ ಆಗೋದಿಲ್ಲ, ಇದು ಶಿವ ಬಾಬಾರ ಡೈರೆಕ್ಷನ್ ಆಗಿದೆ. शिव बाबा को सारा दिन जैसे भूले हुए हैं, पूरा ना समझने के कारण वो काम नहीं करते. ಶಿವ ಬಾಬಾರನ್ನ ಇಡೀ ದಿನ ಮರೆತಿದ್ದಾರೆ. ಪೂರ್ತಿ ಅರ್ಥ ಕೊಳ್ಳದ ಕಾರಣ ಈ ಕೆಲಸ ಮಾಡೋದೇ ಇಲ್ಲ. ಮಾಯಾ ಯಾದ್ ಕರ್ನೆ ನಹಿ ದೇತಿ, ಸ್ಥಾಯಿ ಓ ಯಾದ್ ಟೆಹರ್ತೀನಿ. ಮಾಯೆ ನೆನಪು ಮಾಡೋದು ಬಿಡೋದಿಲ್ಲ, ಸ್ಥಿರವಾದಂತಹ ನೆನಪು ನಿಲ್ಲೋದೇ ಇಲ್ಲ. मेहनत करते करते पिछाड़ी में आखिर वो अवस्था होनी है. ऐसा कोई भी नहीं जो इस समय कर्मातीत अवस्था को पाले. ಶ್ರಮವನ್ನ ಮಾಡ್ತಾ ಮಾಡ್ತಾ ಅಂತ್ಯದಲ್ಲಿ ಆ ಸ್ಥಿತಿಯನ್ನ ತಲುಪಲೇಬೇಕು. ಆ ರೀತಿ ಯಾರೂ ಇಲ್ಲ ಈ ಸಮಯದಲ್ಲಿ ಕರ್ಮಾತೀತ ಸ್ಥಿತಿಯನ್ನ ಪಡೆದಿರುವಂತವರು. बाप जो है जैसा है उसको जानने में बड़ी बुद्धि है. ತಂದೆ ಯಾರು ಹೆಂಗಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ದೊಡ್ಡ ಬುದ್ಧಿ ಬೇಕಾಗಿದೆ. तुमसे पूछेंगे बाप दादा गर्म कपड़े पहनते हैं, कहेंगे दोनों को पड़े हुए हैं. शिव बाबा कहेंगे मैं थोड़े ही गर्म कपड़े पहनता हूँ. ತಮ್ಮಿಂದ ಕೇಳಲಾಗತ್ತೆ ಬಾಪ್ ದಾದ ಬಿಸಿ ಅಂದರೆ ಬೆಚ್ಚಗಿರುವ ವಸ್ತ್ರವನ್ನ ಹಾಕೊಂತಾರ? ಹೇಳಲಾಗತ್ತೆ ಇಬ್ಬರಿಗೂ ಇದೆ. ಶಿವ ಬಾಬಾ ಹೇಳ್ತಾರೆ ನಾನು ಬೆಚ್ಚಗಿರುವ ವಸ್ತ್ರವನ್ನ ಹಾಕೊಂತೀನಿ. मुझे ठंडी नहीं लगता, हाँ जिसमें प्रवेश किया उसको ठंडी लगती. ನನಗಂತೂ ಚಳಿ ಆಗೋದೇ ಇಲ್ಲ. ಹಾ, ಯಾರಲ್ಲಿ ನಾನು ಪ್ರವೇಶ ಆಗ್ತೀನಿ ಆತನಿಗಂತೂ ಚಳಿ ಆಗತ್ತಲ್ಲ. मुझे तो ना भूख ना प्यास कुछ भी नहीं लगता, मैं तो निर्लेप हूँ. ನನಗೆ ಹಸಿವಾಗಲಿ ದಾಹ ಆಗಲಿ ಏನೂ ಆಗೋದಿಲ್ಲ, ನಾನಂತೂ ನಿರ್ಲೇಪ ಆಗಿದ್ದೀನಿ. सर्विस करते हुए इन सब बातों से न्यारा हूँ, मैं खाता पीता नहीं हूँ. ಸೇವೆಯನ್ನ ಮಾಡ್ತಿದ್ರೂ ಸಹ ನಾನು ಈ ಎಲ್ಲಾ ವಿಷಯಗಳಿಂದ ಅತೀತನಾಗಿದ್ದೀನಿ. ನಾನು ತಿನ್ನೋದು ಕುಡಿಯೋದು ಮಾಡೋದಿಲ್ಲ. जैसे एक साधु पे कहता था मैं ना खाता हूँ ना पीता हूँ, उन्होंने फिर आर्टिफिशियल ವೇಷ ಧಾರಣ कर लिया. ಯಾವ ರೀತಿ ಒಂದು ಸಾಧು ಅಂತಿದ್ರು ನಾನು ತಿನ್ನೋದು ಕುಡಿಯೋದು ಮಾಡೋದಿಲ್ಲ ಅಂತ, ಅಂದ್ರೆ ಆರ್ಟಿಫಿಷಿಯಲ್ ವೇಷವನ್ನ ಧಾರಣೆ ಮಾಡ್ಕೊಂತಾರೆ. देवताओं के नाम में तो बहुतों ने रखे और कोई धर्म में देवी देवता बनते ही नहीं. ದೇವಿ ದೇವತೆಗಳ ಹೆಸರನ್ನ ಬಹಳಷ್ಟು ಜನ ಇಟ್ಕೊಂಡಿದ್ದಾರೆ, ಬೇರೆ ಧರ್ಮದಲ್ಲಿ ದೇವಿ ದೇವತೆಗಳಂತೂ ಆಗೋದೇ ಇಲ್ಲ. यहाँ कितने मंदिर हैं, बाहर में तो एक शिव बाबा को ही मानते हैं. ಇಲ್ಲಂತೂ ಎಷ್ಟು ಮಂದಿರಗಳಿದೆ, ಹೊರಗಡೆ ಅಂತೂ ಒಬ್ಬ ಶಿವ ಬಾಬುರನ್ನೇ ಒಪ್ಕೊಂತಾರೆ. बुद्धि भी कहते फादर तो एक होता, फादर से ही वर्षा मिलता है. ಬುದ್ಧಿ ಅನ್ನತ್ತೆ ತಂದೆ ಅಂತೂ ಒಬ್ಬರೇ ಆಗಿದ್ದಾರೆ, ತಂದೆಯಿಂದಲೇ ಆಸ್ತಿ ಸಿಗತ್ತೆ. तुम बच्चों की बुद्धि में है कलप की इस पुरुषोत्तम संगम पर ही बाबा से वर्षा मिलता है. ತಮ್ಮ ಮಕ್ಕಳ ಬುದ್ಧಿಯಲ್ಲಿದೆ ಕಲ್ಪದ ಈ ಪುರುಷೋತ್ತಮ ಸಂಗಮದಲ್ಲೇ ತಂದೆಯಿಂದ ಆಸ್ತಿ ಸಿಗತ್ತೆ. जब हम सुखधाम में जाते तो बाकी सब शांति धाम में रहते, तुम्हारे में भी ये समझ नंबरवार है. ಯಾವಾಗ ನಾವು ಸುಖಧಾಮಕ್ಕೆ ತಲುಪ್ತೀವಿ ಆಗ ಎಲ್ಲರೂ ಶಾಂತಿಧಾಮದಲ್ಲೇ ಇರ್ತಾರೆ. ಇದು ಸಹ ನಂಬರ್ವಾರ್ ನಿಮ್ಮಲ್ಲಿ ತಿಳುವಳಿಕೆ ಇದೆ. अगर ज्ञान के विचारों में रहते तो उनको बोल ही नहीं निकलेंगे, तुम रूप बसंत बने रहो बाबा द्वारा.
ಯಾರು ಜ್ಞಾನದ ವಿಚಾರದಲ್ಲೇ ಇರುತ್ತಾರೆ ಅವರ ಮಾತುಗಳು ಅದೇ ರೀತಿ ಇರುತ್ತೆ. ತಾವು ರೂಪ ಬಸಂತರು ಅಂದರೆ ಜ್ಞಾನಿ ಯೋಗಿಗಳು, ತಂದೆ ಮುಖಾಂತರ ಆಗಿರಿ. तुम रूप भी हो बसंत भी हो दुनिया में और कोई कह ना सके हम रूप बसंत है. ತಾವು ರೂಪನೂ ಆಗಿದ್ದೀರಾ ಮತ್ತೆ ಬಸಂತೂ ಆಗಿದ್ದೀರಾ. ಪ್ರಪಂಚದಲ್ಲಿ ನಾವು ರೂಪ ಬಸಂತು ಅಂತ ಯಾರು ಹೇಳಕ್ಕೆ ಸಾಧ್ಯ ಇಲ್ಲ. तुम अभी पढ़ रहे हो पिछाड़ी तक नंबरवार पुरुषार्थ अनुसार पढ़ लेंगे. ಇವಾಗ ತಾವು ವಿದ್ಯಾಭ್ಯಾಸ ಮಾಡ್ತಿದ್ದೀರಾ. ಅಂತಿಮದ ಸಮಯದವರೆಗೆ ನಂಬರ್ವಾರ್ ಪುರುಷಾರ್ಥ ಅನುಸಾರ ಎಲ್ಲ ಓದ್ತೀರಾ. ಶಿವ ಬಾಬಾ हम आत्माओं का बाप है ये भी दिल से लगा तो है ना. ಶಿವ ಬಾಬಾ ನಮ್ಮ ಆತ್ಮಗಳಿಗೆ ತಂದೆ ಆಗಿದ್ದಾರೆ, ಇದು ಸಹ ಹೃದಯಕ್ಕೆ ತಾಕತ್ತಲ್ಲ. ಭಕ್ತಿ ಮಾರ್ಗ में थोड़े ही दिल में लगता यहाँ तुम सम्मुख बैठे हो. ಭಕ್ತಿ ಮಾರ್ಗದಲ್ಲಿ ಹೃದಯಕ್ಕೆ ತಲುಪತ್ತಾ, ಇಲ್ಲಂತೂ ತಾವು ಸಮ್ಮುಖದಲ್ಲಿ ಉಪಸ್ಥಿತರಾಗಿದ್ದೀರಾ. समझते हो बाबा फिर इस समय ही आएंगे फिर कोई और समय बाबा को आने की दरकार नहीं. सत्युग से त्रेता तक आना नहीं है. ಅರ್ಥ ಮಾಡ್ಕೊಂತೀರಾ, ಬಾಬಾ ಈ ಸಮಯದಲ್ಲಿ ಬರ್ತಾರೆ, ಮತ್ಯಾವುದೇ ಸಮಯದಲ್ಲಿ ತಂದೆ ಬರುವ ಅವಶ್ಯಕತೆನೇ ಇಲ್ಲ. ಸತ್ಯುಗದಿಂದ ತ್ರೇತಾ ತಕ್ವರೆಗೂ ಬರುವುದಿಲ್ಲ. द्वापर के कलयुग तक भी आने का नहीं, वो आते ही कलप के संगम पर. ದ್ವಾಪರದಿಂದ ಕಲಿಯುಗದವರೆಗೂ ಬರೋದಿಲ್ಲ, ಅವರು ಬರೋದೇ ಸಂಗಮದಲ್ಲಿ. बाप है भी गरीब निवास अर्थात सारी दुनिया जो दुखी गरीब हो जाती है उसका बाप है. उनकी दिल में क्या होगा हम गरीब निवास है ना. ಬಾಬಾ ಆಗಿದರೆ ಬಡವರ ಬಂಧು, ಅಂದರೆ ಇಡೀ ಪ್ರಪಂಚದ ದುಃಖ ಬಡತನವನ್ನ ದೂರ ಮಾಡ್ತಾರೆ. ಬಾಬುವರ ಹೃದಯದಲ್ಲಿ ಏನಿದೆ, ನಾನು ಬಡವರ ಬಂಧು ಆಗಿದ್ದೀನಿ. सबका दुख अर्थात गरीब मिट जाए वो तो सिवाय ज्ञान से हो ना सके. ಎಲ್ಲರ ದುಃಖ ಬಡತನ ಹೋಗಲಿ, ಜ್ಞಾನ ಬಿಟ್ಟು ಮತ್ತೆ ಯಾವುದರಿಂದಲೂ ಅದು ಕಡಿಮೆ ಆಗೋದಕ್ಕೆ ಸಾಧ್ಯ ಇಲ್ಲ. बाकी कपड़ा आदि देने से कोई साहूकार तो नहीं बन जाते करके गरीब को देने से दिल होगा इनको कपड़ा दे दे क्योंकि याद पड़ता है ना मैं गरीब निवास हूं. ಬಾಕಿ ವಸ್ತ್ರಗಳ ದಾನವನ್ನ ನೀಡಿದಾಗ ಯಾರು ಧನವಂತರಾಗಕ್ಕೆ ಸಾಧ್ಯ ಇಲ್ಲ. ಬಡವರನ್ನ ನೋಡಿದಾಗ ಮನಸ್ಸಿಗೆ ಅನ್ಸತ್ತೆ ಇವರಿಗೆ ವಸ್ತ್ರವನ್ನ ನೀಡೋಣ, ಯಾಕಂದರೆ ನೆನಪು ಬರುತ್ತಲ್ಲ ನಾನು ಬಡವರ ಬಂಧು. साथ साथ ये भी समझता हूं मैं गरीब निवास कोई इन बीलों के नहीं हूं. मैं गरीब निवास हूं जो बिल्कुल ही पतित है उनको पावन बनाता हूं. मैं हूं ही पतित पावन. ಜೊತೆಗೆ ಇದು ಅರ್ಥ ಮಾಡ್ಕೊಂತೀನಿ, ನಾನು ಬಡವರ ಬಂಧು ಅಂದರೆ ಕಾಡಿನಲ್ಲಿ ಇರುವ ಬಡವರಿಗೋಸ್ಕರ ಅಲ್ಲ. ನಾನು ಬಡವರ ಬಂಧು ಅಂದರೆ ಬಿಲ್ಕುಲ್ ಯಾರು ಪತಿತರಾಗಿರ್ತಾರೆ ಅವರನ್ನ ಪಾವನ ಮಾಡ್ತೀನಿ. ನಾನು ಪತಿತ ಪಾವನನಾಗಿದ್ದೀನಿ. मैं विचार चलता है मैं गरीब निवास हूं परंतु पैसे आदि कैसे दो. पैसे आदि देने वाले तो दुनिया में बहुत है. ವಿಚಾರ ನಡೆಯುತ್ತೆ, ನಾನು ಬಡವರ ಬಂಧು ಆದರೆ ಧನವನ್ನ ಯಾವ ರೀತಿ ನೀಡೋದು. ಧನವನ್ನ ನೀಡುವಂತವರು ಪ್ರಪಂಚದಲ್ಲಿ ಬಹಳಷ್ಟು ಜನ ಇದ್ದಾರೆ. बहुत फ्लड्स निकलते जो फिर अनाथ आश्रम में बेच देते जानते अनाथ रहते हैं अर्थात जिसको नाथ नहीं अनाथ माना गरीब. ಬಹಳಷ್ಟು ಫ್ಲಡ್ಸ್ ಬಂದಾಗ ಅನಾಥ ಆಶ್ರಮದಲ್ಲಿ ಕಳಿಸ್ತಾರೆ. ತಿಳ್ಕೊಂತಾರೆ ಅನಾಥರು ಇರ್ತಾರೆ ಅಂದರೆ ಯಾರಿಗೆ ನಾಥ ಇಲ್ಲ ಅಂದ್ರೆ ತಂದೆ ಇಲ್ಲ ಅಂತ, ಮಾಲೀಕ ಇಲ್ಲ. ಅನಾಥರು ಅಂದರೆ ಬಡವರು. तुम्हारा भी नाथ नहीं था अर्थात बाप नहीं था तुम गरीब थे ज्ञान नहीं था. ನೀವು ನಾಥ ಇಲ್ಲದೆ ಇದ್ದರೆ ಅಂದರೆ ತಂದೆ ಇಲ್ಲದೆ ಇದ್ರಲ್ಲ, ಬಡವರಾಗಿದ್ರಿ, ಜ್ಞಾನ ಇರಲಿಲ್ಲ. जो रूप बसंत नहीं वो गरीब अनाथ है जो रूप बसंत है उसको सनाथ कहा जाता. ಯಾರು ಜ್ಞಾನಿ ಯೋಗಿ ಅಲ್ಲ ಅಂದರೆ ರೂಪ ಬಸಂತರಲ್ಲ ಅವರಿಗೆ ಬಡವರು ಅನಾಥರು ಅಂತ ಹೇಳಾಗತ್ತೆ. ಯಾರು ರೂಪ ಬಸಂತರಾಗಿದ್ದಾರೆ ಅವರಿಗೆ ಸನಾತರು ಅಂತ ಹೇಳಾಗತ್ತೆ.
सनात साहूकार को अनाथ गरीब को कहा जाता। तुम्हारे बुद्धि में है सब गरीब है, कुछ उन्हों को दे देवे। ಸನಾತರು ಧನವಂತರಿಗೆ, ಅನಾಥರು ಅಂತ ಬಡವರಿಗೆ ಹೇಳಾಗುತ್ತೆ. ತಮ್ಮ ಬುದ್ಧಿಯಲ್ಲಿದೆ ನಾವೆಲ್ಲ ಬಡವರಾಗಿದ್ದೀವಿ, ಅವರಿಗೆ ಏನಾದ್ರೂ ಕೊಡಲ್ಲ. बाप गरीब निवास है तो कहेंगे ऐसी चीज देवे जिससे सबके लिए साहूकार बन जाए। बाकी ये कपड़ा आदि देना तो कॉमन है, उनमें हम क्यों पड़े. ತಂದೆ ಬಡವರ ಬಂಧು ಆಗಿದ್ದಾರೆ, ಅದಕ್ಕೆ ಅನ್ಸತ್ತೆ ಅವರಿಗೆ ಅಂತಹ ವಸ್ತುವನ್ನ ನೀಡೋಣ, ಸದಾಗೋಸ್ಕರ ಅವರು ಧನವಂತರಾಗಲಿ ಅಂತ. ಬಾಕಿ ವಸ್ತ್ರವನ್ನ ಕೊಡೋದು ಕಾಮನ್ ವಿಷಯ ಆಗಿದೆ, ಅದರಲ್ಲಿ ನಾವು ಯಾಕೆ ಬೀಳಬೇಕು. हम तो उनको अनाथ से सनाथ बना देवे, बल कितना भी कोई पदमपति है परंतु वो भी सब अल्पकाल के लिए. ನಾವು ಅವರನ್ನ ಅನಾಥರಿಂದ ಸನಾಥರಾಗಿ ಮಾಡೋಣ. ಬಲೆ ಯಾರೇ ಎಷ್ಟು ಪದ್ಮಾಪತಿ ಇರ್ಬೋದು, ಆದರೆ ಅದೆಲ್ಲ ಅಲ್ಪ ಕಾಲಕ್ಕೋಸ್ಕರ ಆಯ್ತು. ये है ही अनाथों की दुनिया, बल पैसा वाले है वो भी अल्पकाल के. ಇದಾಗಿರೋದೇ ಅನಾಥರ ಪ್ರಪಂಚ. ಬಲೆ ಧನ ಇರ್ಬೋದು, ಆದರೆ ಅದು ಅಲ್ಪ ಕಾಲಕ್ಕೋಸ್ಕರ. वहां है सदै सनात, वहां ऐसे कर्म ही नहीं कूटते, यहाँ कितने गरीब है. ಅಲ್ಲಿ ಸದಾ ಸನಾತರು ಇರ್ತಾರೆ, ಅಲ್ಲಿ ಇಂಥ ಕರ್ಮವನ್ನ ಯಾರು ಕುಟ್ಟೋದಿಲ್ಲ. ಕರ್ಮ ಕುಟ್ಟೋದು ಅಂದ್ರೆ ತನ್ನ ಕರ್ಮಕ್ಕೆ ಅವರೇ ಬೇಜಾರು ಮಾಡ್ಕೊಳ್ತಾರೆ. ಇಲ್ಲಂತೂ ಎಷ್ಟು ಜನ ಬಡವರಿದ್ದಾರಲ್ಲ. जिनको धन है उन्हों को तो अपना नशा पड़ा रहता, हम स्वर्ग में है परंतु है नहीं, ये तुम जानते. ಯಾರ ಹತ್ರ ದನ ಇದೆ ಅವ್ರಿಗಂತೂ ನಶೆ ಇರುತ್ತೆ, ನಾವಂತೂ ಸ್ವರ್ಗದಲ್ಲಿದ್ದೀವಿ. ಆದರೆ ನಮಗರ್ಥ ಆಗುತ್ತೆ ಅವರಂತೂ ಸ್ವರ್ಗದಲ್ಲಿ ಇಲ್ಲವೇ ಇಲ್ಲ. ಈ ಸಮಯ कोई भी मनुष्य सनात नहीं है, सब अनाथ है, ये पैसे आदि सब मिट्टी में मिल जाने. ಈ ಸಮಯದಲ್ಲಿ ಯಾವುದೇ ಮನುಷ್ಯ ಅನಾಥ ಅಲ್ಲ, ಎಲ್ಲರೂ ಸನಾತರಾಗಿದ್ದಾರೆ. ಅಂದರೆ ಈ ಸಮಯದಲ್ಲಿ ಮನುಷ್ಯರಿಗೆ ತಂದೆಯ ಅರಿವೇ ಇಲ್ಲ, ಎಲ್ಲರೂ ಅನಾಥರಾಗಿದ್ದಾರೆ. ಈ ದನ ಎಲ್ಲ ಮಣ್ಣಲ್ಲಿ ಹೋಗಿ ಸೇರತ್ತೆ. ಮನುಷ್ಯ ಸಮझते हमारे पास इतना धन है जो पुत्र पोत्रे खाते रहेंगे, परंपरा चलता रहेगा. ಜನ ಅನ್ಕೊಂತಾರೆ ನಮ್ಮ ಹತ್ರ ಇಷ್ಟೊಂದು ದನ ಇದೆ, ನಮ್ಮ ಮಕ್ಕಳು ಮರಿ ಮಕ್ಕಳು ತಿಂತಾ ಇರ್ತಾರೆ, ಪರಂಪರೆ ನಡೆಯುತ್ತೆ ಅಂತ. ಆದರೆ ಆ ರೀತಿ ನಡೆಯೋದಿಲ್ಲ. ये सब विनाश हो जाएगा, इसलिए तुमको इस सारी पुरानी दुनिया से वैराग्य. ಇದೆಲ್ಲ ವಿನಾಶ ಆಗ್ಬಿಡತ್ತೆ, ಅದಕ್ಕೋಸ್ಕರ ತಮಗೆ ಈ ಇಡೀ ಪ್ರಪಂಚದ ಜೊತೆ ವೈರಾಗ್ಯ ಇದೆ. तुम जानते हो नई दुनिया को स्वर्ग, पुरानी दुनिया को नरक कहा जाता है. हमको बाबा नई दुनिया के लिए साहूकार बना. ತಮಗೆ ಅರಿವಿದೆ ಹೊಸ ಪ್ರಪಂಚಕ್ಕೆ ಸ್ವರ್ಗ, ಹಳೆ ಪ್ರಪಂಚಕ್ಕೆ ನರಕ ಅಂತ. ನಮಗೆ ಬಾಬಾ ಹೊಸ ಪ್ರಪಂಚಕ್ಕೋಸ್ಕರ ಧನವಂತರಾಗಿ ಮಾಡ್ತಿದ್ದಾರೆ. ये पुरानी दुनिया तो खत्म हो जानी है, बाप कितना साहूकार बनाते. ये ಲಕ್ಷ್ಮೀ ನಾರಾಯಣ್ ಸಾಹುಕಾರ ಕೈಸೆ ಬನೆ. ಈ ಹಳೆ ಪ್ರಪಂಚ ಸಮಾಪ್ತಿ ಆಗ್ಬಿಡತ್ತೆ, ಬಾಬಾ ಇಷ್ಟು ಧನವಂತರಾಗಿ ಮಾಡ್ತಾರೆ. ಈ ಲಕ್ಷ್ಮೀ ನಾರಾಯಣ ಯಾವ ರೀತಿ ಧನವಂತರಾದ್ರು. क्या कोई साहूकार से वर्षा मिला वो लड़ाई की, जैसे दूसरे राजगद्दी पाते, क्या ऐसे राजगद्दी पाई. ಯಾರಾದ್ರೂ ಧನವಂತರಾಗಿ ಆಸ್ತಿಯನ್ನ ಕೊಟ್ರ, ಅಥವಾ ಯುದ್ಧ ಮಾಡಿದ್ರ, ಅಥವಾ ಬೇರೆ ಜನ್ಮದಲ್ಲಿ ಅವರಿಗೆ ರಾಜ್ಯ ಪದವಿ ಸಿಕ್ತಾ. ಯಾವ ರೀತಿ ರಾಜ್ಯ ಪದವಿ ಸಿಕ್ತು. वो कर्म अनुसार ये धन मिला, बाबा का कर्म सिखाना तो बिल्कुल ही न्यारा. ಅವರು ತಮ್ಮ ಕರ್ಮದ ಅನುಸಾರ ಧನವನ್ನ ಪಡೆದ್ರು. ತಂದೆ ಕರ್ಮವನ್ನ ಕಲಿಸ್ಕೊಡ್ತಾರೆ, ಇದಂತೂ ಬಿಲ್ಕುಲ್ ಅತೀತ ಆಗಿದೆ. कर्म अकर्म विकर्म अक्षर भी क्लियर है. शास्त्रों में कुछ अक्षर है, आटे में नमक जितने रह जाते. कर्म अकर्म विकर्मದ ಅಕ್ಷರ ಬಹಳ ಸ್ಪಷ್ಟ ಆಗಿದೆ. ಶಾಸ್ತ್ರಗಳಲ್ಲಿ ಸ್ವಲ್ಪ ಅಕ್ಷರ ಇದೆ, ಅಂದ್ರೆ ಹಿಟ್ಟಲ್ಲಿ ಉಪ್ಪಷ್ಟು ಮಾತ್ರ
ಉಳಿದಿದೆ. कहा इतने करोड़ मनुष्य बाकी 9 लाख रहते, 25% भी नहीं रहा. ಎಲ್ಲಿ 9 ಲಕ್ಷ, ಎಲ್ಲಿ ಕೋಟ್ಯಾಂತರ ಜನ, ಕಾಲು ಭಾಗನೂ ಇಲ್ವಲ್ಲ. तो इसको कहा जाता आटे में नमक, दुनिया सारी विनाश हो जाता. ಇದಕ್ಕೆ ಹೇಳಾಗತ್ತೆ ಹಿಟ್ಟಿನಲ್ಲಿ ಉಪ್ಪಷ್ಟು ಅಂತ. ಇಡೀ ಪ್ರಪಂಚ ವಿನಾಶ ಆಗುತ್ತೆ. बहुत थोड़े संगम में रहते, कोई पहले से शरीर छोड़ देते. ಬಹಳ ಸ್ವಲ್ಪ ಜನ ಸಂಗಮ ಯುಗದಲ್ಲಿ ಇರ್ತಾರೆ, ಬಹಳಷ್ಟು ಜನ ಶರೀರವನ್ನ ಬಿಡ್ತಾರೆ. वो फिर रिसीव करेंगे जैसे मुगली बच्ची थी, अच्छी थी तो जन्म बिल्कुल अच्छे घर में मिला होगा. ಮತ್ತೆ ಅವರು ಮತ್ತೊಬ್ಬರನ್ನ ಆಹ್ವಾನ ಮಾಡ್ತಾರೆ. ಯಾವ ರೀತಿ ಮೊಗಲಿ ಬಚ್ಚಿ ಮಗು ಇದ್ಲು, ಆಕೆ ತುಂಬಾ ಚೆನ್ನಾಗಿದ್ಲು, ಒಳ್ಳೆ ಮನತನದಲ್ಲಿ ಜನ್ಮವನ್ನ ಪಡೆದಿರಬಹುದು. ನಂಬರ್ ವಾರ್ ಸುಖ ಮೇ ಹಿ ಜನ್ಮ ಲೇತೆ, ಸುಖ ತೋ ಸಬ್ಕೋ ದೇಖ್ನಾ ಹೈ, ಥೋಡಾ ದುಃಖ ಭಿ ದೇಖ್ನಾ. ನಂಬರ್ ವಾರ್ ಸುಖದಲ್ಲಿ ಜನ್ಮವನ್ನ ಪಡಿಬೇಕು. ಸುಖ ನೋಡ್ಲೇಬೇಕು, ಸ್ವಲ್ಪ ದುಃಖವನ್ನು ನೋಡ್ಬೇಕಾಗುತ್ತೆ. कर्मातीत अवस्था कोई की हुई नहीं, जन्म बड़े सुखी घर में जाकर लेंगे. ಕರ್ಮಾತೀತ ಸ್ಥಿತಿಯನ್ನ ತಲುಪಿಲ್ಲ, ದೊಡ್ಡ ಮನೆತನದಲ್ಲಿ ಸುಖದ ಮನೆಯಲ್ಲಿ ಹೋಗಿ ಜನ್ಮವನ್ನ ಪಡೀತಾರೆ. ऐसे मत समझो यहाँ कोई सुखी घर है नहीं, बहुत परिवार ऐसे अच्छे होते, बात मत पूछो. ಆ ರೀತಿ ತಿಳ್ಕೋಬೇಡಿ, ಇಲ್ಲಿ ಸುಖದ ಪರಿವಾರ ಇರುತ್ತೆ, ಇಲ್ಲ. ಆ ರೀತಿ ಬಹಳ ಪರಿವಾರಗಳು ಒಳ್ಳೆಯದಿದೆ, ಅದರ ಬಗ್ಗೆ ಕೇಳಲೇಬೇಡಿ. बाबा का देखा हुआ है कुएं एक ही घर में ऐसे शांत मिलाप में रहते हैं, जो बस सभी साथ में भक्ति करते, गीत पढ़ते. ಬಾಬಾ ನೋಡಿದ್ದಾರೆ, ಎಲ್ಲ ಸೊಸೆಯರು ಒಂದೇ ಮನೆಯಲ್ಲಿ ಶಾಂತವಾಗಿ ಮಿಲನ ಸಾರದಿಂದ ಇರ್ತಾರೆ, ಎಲ್ಲರೂ ಜೊತೆ ಸೇರಿ ಭಕ್ತಿಯನ್ನ ಮಾಡ್ತಾರೆ, ಹಾಡನ್ನ ಆಡ್ತಾರೆ. बाबा ने पूछा इतनी सब इकट्ठे रहते, झगड़ा आदि नहीं होता? बोला हमारे पास तो स्वर्ग है, हम अभी इकट्ठे रहते. ಬಾಬಾ ಅವರನ್ನ ಕೇಳಿದ್ರಂತೆ, ಇಷ್ಟು ಜನ ನೀವೆಲ್ಲ ಜೊತೆಯಲ್ಲಿ ಇರ್ತೀರಲ್ಲ, ಜಗಳ ಏನು ಆಗಲ್ವಾ? ಹೇಳಿದ್ರಂತೆ, ಇಲ್ಲ, ನಮ್ಮ ಹತ್ರ ಸ್ವರ್ಗ ಇದೆ, ನಾವೆಲ್ಲ ಜೊತೆಯಲ್ಲೇ ಸೇರಿ ಇರ್ತೀವಿ. कभी लड़ते झगड़ते नहीं, शांति में रहते हैं. कहते हैं यहाँ तो जैसे स्वर्ग है, तो जरूर स्वर्ग फास्ट हो गया, तब कहते हैं आता है ना कि यहाँ तो जैसे स्वर्ग लगा पड़ा. ಎಂದೂ ಸಹ ಜಗಳ ಕಲಹ ಮಾಡೋದಿಲ್ಲ, ಶಾಂತವಾಗಿ ಇರ್ತಾರೆ. ಹೇಳ್ತಾರೆ ಯಾವ ರೀತಿ ಸ್ವರ್ಗ ಆಗಿದೆ, ಸ್ವರ್ಗ ಏನು ಆಗೋಯ್ತು, ಅಲ್ಲಿ ಸುಖ ಇತ್ತಲ್ಲ, ಅದಕ್ಕೆ ಹೇಳಾಗತ್ತೆ, ಇಲ್ಲೂ ಸಹ ಸ್ವರ್ಗ ರೀತಿನೇ ಇದ್ದಾರೆ. परंतु यहाँ तो बहुतों का स्वभाव स्वर्गवासी बनने का दिखाई नहीं देता, दास दासी भी तो बने हैं ना. ಆದರೆ ಇಲ್ಲಿ ಬಹಳಷ್ಟು ಜನರ ಸ್ವಭಾವ ಸ್ವರ್ಗವಾಸಿಗಳಾಗುವ ರೀತಿ ಕಾಣಿಸೋದೇ ಇಲ್ಲ, ದಾಸದಾಸಿಗಳು ಆಗಲೇಬೇಕಲ್ಲ. ये राजधानी स्थापन होती, बाकी जो ब्राह्मण बने वो दैवी घराने में आना है, परंतु नंबर 1 ರಾಜಧಾನಿ ಸ್ಥಾಪನೆ ಆಗ್ತಿದೆ, ಬಾಕಿ ಯಾರು ಬ್ರಾಹ್ಮಣರಾಗ್ತಾರೆ ಅವರು ದೈವಿ ಮನೆತನದಲ್ಲಿ ಬರಲೇಬೇಕು, ಆದರೆ ನಂಬರ್ 1. कोई तो बहुत मीठे होते, सबको प्यार करते रहेंगे, कभी किसको गुस्सा नहीं करेंगे, गुस्सा करने से दुख होता. ಕೆಲವರಂತೂ ಬಹಳ ಮಧುರವಾಗಿರ್ತಾರೆ, ಎಲ್ಲರಿಗೂ ಪ್ರೀತಿಯನ್ನೇ ನೀಡ್ತಿರ್ತಾರೆ, ಯಾವತ್ತೂ ಕೋಪವನ್ನ ಮಾಡೋದೇ ಇಲ್ಲ. ಕೋಪ ಮಾಡೋದು ಅಂದರೆ ದುಃಖವನ್ನ ನೀಡೋದು. जो मनसा वाचा कर्मणा किसको दुखी देते रहते, उसको कहा जाता दुखी आत्मा. जैसे पुण्य आत्मा पाप आत्मा कहते हैं ना, ಯಾವ ರೀತಿ ಮನಸಾ ವಾಚ ಕರ್ಮಣ ಯಾರಿಗಾದರೂ ದುಃಖವನ್ನ ನೀಡ್ತಿದ್ರೆ ಅವ್ರಿಗೆ ಹೇಳಾಗತ್ತೆ ದುಃಖಿ ಆತ್ಮ ಅಂತ.
ಯಾವ ರೀತಿ ಪುಣ್ಯಾತ್ಮ ಪಾಪಾತ್ಮ ಅಂತೀವಲ್ಲ. शरीर का नाम लेते हैं क्यों, वास्तव में आत्मा ही बनती है. सब पाप आत्माएं भी एक जैसे नहीं होते. ಶರೀರದ ಹೆಸರನ್ನ ಯಾಕೆ ತಗೊಂತಾರೆ? ವಾಸ್ತವದಲ್ಲಿ ಆತ್ಮನೇ ಆಗತ್ತೆ. ಎಲ್ಲ ಪಾಪಾತ್ಮಗಳು ಒಂದೇ ರೀತಿ ಇರೋದಿಲ್ಲ. पुण्य आत्मा भी सब एक जैसे नहीं होती, नंबरवार पुरुषार्थ अनुसार होते. ಪುಣ್ಯ ಆತ್ಮಗಳು ಎಲ್ಲರೂ ಒಂದೇ ರೀತಿ ಇರೋದಿಲ್ಲ, नंबरवार पुरुषार्थ अनुसार इर्ತಾರೆ. स्टूडेंट खुद समझते होंगे कि हमारे कैरेक्टर अवस्था कैसी है, हम कैसे चलते हैं. ಸ್ಟೂಡೆಂಟ್ ಸ್ವಯಂ ಅರ್ಥ ಮಾಡ್ಕೊಂತಿರ್ಬೋದು, ನಮ್ಮ ಒಂದು ಕ್ಯಾರೆಕ್ಟರ್ಸ್ ಹೆಂಗಿದೆ, ಸ್ಥಿತಿ ಹೆಂಗಿದೆ, ನಾವು ಯಾವ ರೀತಿ ನಡೀತಿದ್ದೀವಿ. सबको मीठे बोलते हैं, कोई कुछ कहे हम उल्टा सुल्टा जवाब तो नहीं देते. बाबा को कई बच्चे कहते, बच्चे पर गुस्सा आ जाता. ಎಲ್ಲರಿಗೂ ಮಧುರವಾದ ಮಾತನ್ನೇ ಮಾತಾಡ್ತೀವ, ಕೆಲವರು ಉಲ್ಟಾ ಸುಲ್ಟಾ ಉತ್ತರ ನೀಡ್ತಾರೆ, ಆ ರೀತಿ ನೀಡಲ್ಲ ತಾನೆ. ಬಾಬನಿಗೆ ಕೆಲ ಮಕ್ಕಳು ಅಂತಾರಂತೆ, ಬಾಬಾ ಮಕ್ಕಳಿಗೆ ಮೇಲೆ ಕೋಪ ಮಾಡ್ಕೋಬೇಕಾಗತ್ತೆ. बाबा कहते जितना हो सके प्यार से काम लो, निर्मोही भी बनना चाहिए. ತಂದೆ ಅಂತಾರೆ ಎಷ್ಟಾದ್ರೆ ಅಷ್ಟು ಪ್ರೀತಿಯಿಂದ ಕೆಲಸ ತಗೊಳ್ಳಿ, ನಿರ್ಮೋಹಿಗಳು ಆಗಲೇಬೇಕು. ये तो तुम बच्चे समझते, हमको ये लक्ष्मी नारायण बनना. एम ऑब्जेक्ट सामने खड़ी है ना, कितना ऊंचा एम ऑब्जेक्ट. ಇದಂತೂ ಮಕ್ಕಳಿಗೆ ಅರ್ಥ ಆಗತ್ತೆ, ನಾವು ಲಕ್ಷ್ಮೀ ನಾರಾಯಣ ಆಗ್ಬೇಕು. ಲಕ್ಷ್ಯ ಅಂತೂ ಮುಂದೆ ಇದೆ, ಎಷ್ಟು ಉನ್ನತ ಆಗ್ತೀವಿ, लक्ष्य ಅಂತೂ ಮುಂದೆ ಇದೆ ಅಲ್ಲ. पढ़ाने वाला भी हाईएस्ट है. श्री कृष्ण की महिमा कितना गाते, सर्वगुण संपन्न 16 कला संपूर्ण. अब तुम बच्चे जानते हो, हम वो बन रहे हैं. ಓದಿಸುವಂತವರು ಅತಿ ಉತ್ತಮ ಆಗಿದ್ದಾರೆ. ಶ್ರೀಕೃಷ್ಣನ ಮಹಿಮೆಯನ್ನ ಮಾಡ್ತೀವಲ್ಲ, 16 ಸರ್ವಗುಣ ಸಂಪನ್ನ, 16 ಕಲಾ ಸಂಪೂರ್ಣ. ಈಗ ಮಕ್ಕಳಿಗೆ ಅರಿವಾಗಿದೆ, ನಾವು ಆ ರೀತಿ ತಯಾರಾಗ್ತಾ ಇದ್ದೀವಿ. तुम यहाँ आए हो ये बनने के लिए, तुम्हारी ये सच्ची सत्यनारायण की कथा ही नरसिंह नारायण बने. ತಾವಿಲ್ಲಿ ಬಂದಿದ್ದೀರಾ ಆ ರೀತಿ ತಯಾರಾಗೋದಕ್ಕೆ. ತಾವು ಸತ್ಯವಾದಂತಹ ಸತ್ಯನಾರಾಯಣ ಕಥೆಯನ್ನ ಕೇಳಿ ನರನಿಂದ ನಾರಾಯಣ ಆಗ್ತಾರೆ. अमर कथा है अमरपुरी जाने की, कोई सन्यासी आदि इन बातों को नहीं जानते. ಅಮರ ಕಥೆ ಆಗಿದೆ ಅಮರಪುರಿಗೆ ಹೋಗೋದಕ್ಕೆ. ಯಾರೇ ಸನ್ಯಾಸಿಗಳು ಈ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳಲ್ಲ. कोई भी मनुष्य मात्र को ज्ञान का सागर पतित पावन नहीं करेंगे, जबकि सारी दुनिया ही पतित है, तो हम पतित पावन किसको कहे. ಯಾರೊಬ್ಬ ಮನುಷ್ಯ ಮಾತ್ರನಿಗೂ ಜ್ಞಾನ ಸಾಗರ ಪತಿತ ಪಾವನ ಅಂತ ತಿಳಿಸೋದಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇಡೀ ಪ್ರಪಂಚ ಪತಿತ ಆಗಿದೆ ಅಂದ ಮೇಲೆ ಪತಿತ ಪಾವನ ಅಂತ ಯಾರು ಹೇಳೋದು. यहाँ कोई पुण्य आत्मा होना सके, बाप समझाते ಈ ದುನಿಯಾ ಪತಿತ. ಇಲ್ಲಿ ಯಾರು ಪುಣ್ಯಾತ್ಮ ಆಗಕ್ಕೆ ಸಾಧ್ಯನೇ ಇಲ್ಲ. ಬಾಬಾ ತಿಳಿಸ್ತಾರೆ ಈ ಪ್ರಪಂಚನೇ ಪತಿತ ಆಗಿದೆ. श्री कृष्ण है अवल नवाब, उनको भी भगवान नहीं कह सकते. ಶ್ರೀಕೃಷ್ಣ ಮೊಟ್ಟ ಮೊದಲ ರಾಜಕುಮಾರ, ಆತನಿಗೂ ಭಗವಂತ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. जनन मरण रहित एक ही निराकार बाप है, गाया जाता शिव परमात्मा नमः. ब्रह्मा विष्णु शंकर को देवता के, फिर शिव को परमात्मा के. ಜರಣ ಮರಣ ರಹಿತ ಒಬ್ಬ ನಿರಾಕಾರ ತಂದೆನೇ ಆಗಿದ್ದಾರೆ. ಗಾಯನ ಇದೆ ಶಿವ ಪರಮಾತ್ಮಾಯ ನಮಃ ಅಂತ. ಬ್ರಹ್ಮ ವಿಷ್ಣು ಶಂಕರರಿಗೆ ದೇವತೆ ಅಂತ ಹೇಳಾಗತ್ತೆ, ಮತ್ತೆ ಶಿವ ಬಾಬುರಿಗೆ ಪರಮಾತ್ಮ ಅಂತೀವಿ. तो शिव सबसे ऊंचा हुआ ना, वो है सबका बाप. वर्षा भी बाप से मिलता, सर्वव्यापी कहने से वर्षा मिल नहीं सकता. ಅಂದ ಮೇಲೆ ಶಿವ ಬಾಬಾ ಎಲ್ಲರಿಗಿಂತಲೂ ಉತ್ತಮ ಶ್ರೇಷ್ಠ, ಅವರು ಎಲ್ಲರಿಗೂ ತಂದೆ. ಆಸ್ತಿ ತಂದೆಯಿಂದನೇ ಸಿಗುತ್ತೆ. ಸರ್ವವ್ಯಾಪಿ ಎಂದಾಗ ಆಸ್ತಿಯ ಪಡೆಯುವಂತಹ ಮಾತೇ ಬರಲ್ಲ. बाप स्वर्ग की स्थापना करने वाला है, तो जरूर स्वर्ग का ही वर्षा देंगे. ये लक्ष्मी नारायण है नंबर 1.
ತಂದೆ ಸ್ವರ್ಗದ ಸ್ಥಾಪನೆಯನ್ನ ಮಾಡೋರು ಅಂದ ಮೇಲೆ ಖಂಡಿತ ಸ್ವರ್ಗದ ಆಸ್ತಿನೇ ನೀಡ್ತಾರೆ. ಲಕ್ಷ್ಮೀ ನಾರಾಯಣ ನಂಬರ್ 1 ಆಗಿದ್ದಾರೆ. पढ़ाई से ये पद पाया, भारत का प्राचीन राज्यों क्यों नहीं मशहूर होगा? ವಿದ್ಯೆಯಿಂದ ಈ ಪದವಿ ಪಡೀತಾರೆ, ಭಾರತದ ಪ್ರಾಚೀನ ರಾಜಯೋಗ ಯಾಕೆ ಪ್ರಸಿದ್ಧಿ ಆಗಿಲ್ಲ? ಅದರಿಂದ ಮಾನವ ವಿಶ್ವದ ಮಾಲೀಕ ಆಗ್ತಾನೆ. ಅದಕ್ಕೆ ಹೇಳಾಗತ್ತೆ ಸಹಜ ಯೋಗ, ಸಹಜ ಜ್ಞಾನ. आय में बहुत सहज एक ही जन्म के पुरुषार्थ से कितना प्राप्ति होती. भक्ति मार्ग में तो जन्म पे जन्म ठोकर खाते आए, मिलता तो कुछ भी नहीं. ಅದು ಬಹಳ ಸಹಜ. ಒಂದೇ ಜನ್ಮದಲ್ಲಿ ಪುರುಷಾರ್ಥದಿಂದ ಎಷ್ಟೊಂದು ಪ್ರಾಪ್ತಿಯಾಗತ್ತೆ. ಭಕ್ತಿ ಮಾರ್ಗದಲ್ಲಿ ಜನ್ಮ ಜನ್ಮನು ಹಲಿತಾ ಬಂದ್ವಿ, ಏನು ಸಿಕ್ಕಿಲ್ಲ. यहाँ तो एक ही जन्म में मिलता, इसलिए सहज कहा जाता, सेकंड में जीवन मुक्ति कहा जाता. ಇಲ್ಲಂತೂ ಒಂದೇ ಜನ್ಮದಲ್ಲಿ ಎಲ್ಲಾ ಸಿಗತ್ತೆ, ಅದಕ್ಕೆ ಸಹಜ ಅಂತೇಳಿ ಸೆಕೆಂಡ್ ಅಲ್ಲಿ ಜೀವನ್ ಮುಕ್ತಿ ಅಂತ ಹೇಳಾಗತ್ತೆ. आजकल तो देखो कैसे कैसे इन्वेंशन निकालते हैं, साइंस का भी वंडर है. ಈ ನಡುವೆ ನೋಡಿ ಯಾವ ರೀತಿ ಇನ್ವೆನ್ಷನ್ ಅನ್ನ ತೆಗಿತಾರೆ. ಸೈನ್ಸ್ ಇಂದು ವಂಡರ್ ಅಲ್ಲ. साइलेंस का भी वंडर देखो क्या है, ये सब कितना देखने में आता. ಸೈಲೆನ್ಸ್ ಇಂದು ವಂಡರ್ ನೋಡಿ ಯಾವ ರೀತಿ ಇರುತ್ತೆ, ಇವೆಲ್ಲ ಕಾಣಿಸ್ತಿದೆ ಅಲ್ಲ. यहाँ कुछ नहीं, तुम शांति में बैठे हो, नौकरी आदि भी करते हो, आठ कारडे और आत्मा की दिल तरफ यार तरफ आशिक माशिक भी गाया जाता. ನೀವು ಶಾಂತವಾಗಿ ಕೂತಿದ್ದೀರ, ಕೆಲಸ ಕಾರ್ಯಗಳನ್ನು ಮಾಡ್ತಾ, ಕೈಯಿಂದ ಕೆಲಸ ಮಾಡ್ತಾ, ಹೃದಯದಿಂದ ತಂದೆಯನ್ನು ನೆನಪು ಮಾಡ್ತಿದ್ದ. ಅಂದರೆ ಆತ್ಮ ಹೃದಯ ಆತನ ಜೊತೆಯಲ್ಲಿದೆ. ಯಾವ ರೀತಿ ಪ್ರಿಯತಮೆಯ ಗಾಯನ ಇದೆ ಅಲ್ಲ. वो एक दो के शक्ल पर आशिक होते, बाकी विकार की बात नहीं, कहाँ भी बैठे याद में आ जाएंगे. ಅವರು ಒಬ್ಬರು ಇನ್ನೊಬ್ಬರ ಮುಖದ ಮೇಲೆ ಪ್ರಿಯತಮೆಯರಾಗಿರ್ತಾರೆ, ವಿಕಾರದ ಮಾತಿರಲ್ಲ. ಇಲ್ಲೂ ಕೂತಿದ್ದು ತಂದೆ ನೆನಪು ಬಂದ್ಬಿಡತ್ತಲ್ಲ. रोटी खाते रहेंगे, बस सामने उनको देखते रहेंगे, अंत में तुम्हारी ये अवस्था हो जाएगी, बस बाबा को ही याद करते रहे. ರೊಟ್ಟಿ ತಿಂತಿರ್ತಾರೆ, ಅವರೇ ಮುಂದೆ ಕಾಣಿಸ್ತಾ ಇರ್ತಾರೆ. ಅಂತ್ಯದಲ್ಲೂ ನಿಮ್ಮ ಸ್ಥಿತಿ ಈ ರೀತಿ ಆಗ್ಬಿಡತ್ತೆ. ಅಷ್ಟೇ, ತಂದೆಯನ್ನ ನೆನಪು ಮಾಡ್ತಾ ಇರ್ತೀರಿ. ಅಚ್ಚಾ, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. ಧಾರಣೆಗೋಸ್ಕರ ಮುಖ್ಯ ಸಾರ. ಮೊದಲನೇದು, रूप बसंत बन, मुख से सदा सुखदाई बोल बोलने हैं, दुखदाई नहीं बन. ರೂಪ ಬಸಂತರಾಗಿ ಬಾಯಿಂದ ಸದಾ ಸುಖವನ್ನ ನೀಡುವ ಮಾತುಗಳನ್ನೇ ಮಾತಾಡಬೇಕು, ದುಃಖವನ್ನ ನೀಡಬಾರದಾಗಿದೆ. ಜ್ಞಾನ ಕೆ ವಿಚಾರೋ ಮೇ रहना, ಮುಖ से ಜ್ಞಾನ ರತ್ನ ಹಿ ನಿಕಲ್. ಜ್ಞಾನದ ವಿಚಾರಗಳಲ್ಲೇ ಇರಬೇಕು, ಬಾಯಿಂದ ಜ್ಞಾನ ರತ್ನಗಳೇ ಹೊರಬರಬೇಕಾಗಿದೆ. ಎರಡನೇದು, निर्मोही बनना, हर एक से प्यार से काम लेना, गुस्सा नहीं करना, अनाथ को सनाथ बनाने की ಸೇವಾ कर. ನಿರ್ಮೋಹಿಗಳಾಗಬೇಕು, ಪ್ರತಿಯೊಬ್ಬರಿಂದ ಪ್ರೀತಿಯಿಂದ ಕೆಲಸ ತಗೋಬೇಕು, ಕೋಪ ಮಾಡ್ಕೋಬಾರ್ದು. ಅನಾಥರನ್ನ ಸನಾಥರಾಗಿ ಮಾಡುವ ಸೇವೆಯನ್ನ ಮಾಡಬೇಕಾಗಿದೆ. वरदान, अपने फरिश्ते रूप द्वारा गति सद्गति का प्रसाद बांटने वाले ಮಾಸ್ಟರ್ ಗತಿ ಸದ್ಗತಿ ದಾತಾ ಭವ. ತಮ್ಮ ಫರಿಷ್ಠ ಸ್ವರೂಪದಿಂದ ಗತಿ ಸದ್ಗತಿಯ ಪ್ರಸಾದವನ್ನ ಹಂಚುವಂತವರು ಮಾಸ್ಟರ್ ಗತಿ ಸದ್ಗತಿ दाता भव. वर्तमान समय विश्व के अनेक आत्माएं परिस्थिति के वश चिल्ला रही है. कोई महंगाई से, कोई भूख से, कोई तन के रोग से, कोई मन की अशांति से. ವರ್ತಮಾನ ಸಮಯದಲ್ಲಿ ವಿಶ್ವದ ಅನೇಕ ಆತ್ಮೆಗಳು ಪರಿಸ್ಥಿತಿಗೆ ವಶೀಭೂತರಾಗಿ ಕಿರ್ಚುತ್ತಾ ಇದ್ದಾರೆ. ಎಷ್ಟೊಂದು ಬೆಲೆ ಬೆಳೀತಾ ಹೋಗ್ತಿದೆ. ಕೆಲವರು ಹಸಿವಿನಿಂದ, ಕೆಲವರು ದೇಹದ ರೋಗದಿಂದ, ಕೆಲವರು ಮನಸ್ಸಿನ ಅಶಾಂತಿಯಿಂದ,
ಎಲ್ಲರ ದೃಷ್ಟಿ ಟವರ್ ಆಫ್ ಶಾಂತಿಯ ಕಡೆಗೆ ಹೋಗ್ತಾ ಇದೆ. सब देख रहे हैं ಆಹಾಕಾರ ಕೆ ಬಾದ್ ಜೈ ಜೈಕಾರ ಕಬ್ ಹೋಗಾ. ಎಲ್ಲರೂ ನೋಡ್ತಿದ್ದಾರೆ ಆಹಾಕಾರದ ನಂತರ ಜೈ ಜೈಕಾರ ಯಾವಾಗ ಆಗತ್ತೆ. तो अब अपने साकारी फरिश्ते रूप द्वारा विश्व के दुख दूर करो. ಈಗ ನಿಮ್ಮ ಸಾಕಾರಿ ಫರಿಷ್ಠಾ ರೂಪದ ಮುಖಾಂತರ ವಿಶ್ವದ ದುಃಖವನ್ನ ದೂರ ಮಾಡಿ. ಮಾಸ್ಟರ್ ಗತಿ ಸದ್ಗತಿ दाता भक्तों को गति सद्गति का प्रसाद बांटो. ಮಾಸ್ಟರ್ ಗತಿ ಸದ್ಗತಿ ದಾತರಾಗಿ ಭಕ್ತರಿಗೆ ಗತಿ ಸದ್ಗತಿಯ ಪ್ರಸಾದವನ್ನ ಹಂಚಿ. ಸ್ಲೋಗನ್ ಆಗಿದೆ, मन को इतना शक्तिशाली बना लो जो कोई भी परिस्थिति मन को हलचल में ना ला सके. ಮನಸ್ಸನ್ನ ಅಷ್ಟೊಂದು ಶಕ್ತಿಶಾಲಿಯಾಗಿ ಮಾಡ್ಕೊಂಡ್ಬಿಡಿ, ಯಾವುದೇ ಪರಿಸ್ಥಿತಿಯಲ್ಲಿ ಮನಸ್ಸು ಏರುಪೇರಿನಲ್ಲಿ ಬರಬಾರದು. ಅವ್ಯಕ್ತ ಇಶಾರೆ, आप संपन्न व कर्मातीत बनने की धुन लगाओ. ಈಗ ಸಂಪನ್ನ ಅಥವಾ ಕರ್ಮಾತೀತರಾಗುವ ಆಸಕ್ತಿಯನ್ನ ಬೆಳೆಸಿ. आप सेवा में कर्म में भी बंधन में नहीं आओ. ಇವಾಗ ಸೇವೆಯ ಕರ್ಮ ಬಂಧನದಲ್ಲೂ ಬರಬೇಕು. हमारा स्थान, हमारी सेवा, हमारी स्टूडेंट, हमारी सहयोगी आत्माएं, ये भी सेवा के कर्म का बंधन है. इस कर्म बंधन से कर्मातीत. ನನ್ನ ಸ್ಥಾನ ಆಗಿದೆ, ನನ್ನ ಸೇವೆ, ನನ್ನ ಸ್ಟೂಡೆಂಟ್, ನಮ್ಮ ಸಹಯೋಗಿ ಆತ್ಮಗಳು, ಇದು ಸಹ ಸೇವೆಯ ಕರ್ಮದ ಬಂಧನ. ಈ ಕರ್ಮ ಬಂಧನದಿಂದ कर्मातीतराಗಿ. तो कर्मातीत बनना और ये वही है, ये सब कुछ है, ये महसूस था दिलाए आत्माओं को समीप ठिकाने पर लाना है. कर्मातीತ ಆಗಲೇಬೇಕು. ಇವರೇ ಆಗಿದ್ದಾರೆ, ಇವರೇ ಎಲ್ಲ. ಈ ಒಂದು ಅನುಭೂತಿಯನ್ನ ಆತ್ಮಗಳಿಗೆ ನೀಡ್ತಾ ಸಮೀಪದ ಸ್ಥಿರತ್ವದಲ್ಲಿ ತಲುಪಿಸಬೇಕಾಗಿದೆ. ಓಂ ಶಾಂತಿ.